ಸಂತು, ನೀನು ನನ್ನ ಹತ್ರ ಏನೋ ವಿಷಯ ಮುಚ್ಚಿಡ್ತಾ ಇದೆಯಾ. ನೀನು ಮಾತಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗ್ತೈತೆ. ನೀನು ಈ ಮನೆ ಕೆಲಸದವ್ರ? ಯಾರು ಅಣ್ಣ ಅಣ್ಣ ಅಂತ ಮಾತಾಡ್ತಿಯಲ್ಲ, ಅವ್ರು ಯಾರು? ನೀನು ಏನೋ ವಿಷಯ ನನ್ನ ಹತ್ರ ಮುಚ್ಚಿಡ್ತಾ ಇದೆಯಾ. ನೀನು ಭಾಳ ನನಗೆ ಮೋಸ ಮಾಡ್ತಾ ಇದೀಯ ಅಂತ ಅನ್ನಿಸ್ತೈತೆ ಸಂತು. ನಾನು ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ. ನೀನು ಏನು ಮಾತಾಡ್ತಾ ಇದ್ದಿದ್ದು ಅದನ್ನ ಹೇಳು. ಜೀವಿತ, ನೀನು ಏನು ಕೇಳಿಸ್ಕೊಂಡೆ? ಯಾಕೆ ಈ ಥರ ಆಡ್ತಾ ಇದೀಯಾ? ನಾನೇನು ಮಾಡಿದೆ? ಅಣ್ಣ, ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀನಿ ಅಣ್ಣ. ನಾನು ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡು ತುಂಬ ದಿನದಿಂದ ಕೆಲಸ ಮಾಡ್ಕೊಂಡಿದ್ದೀನಿ. ನೀವು ಹೇಳ್ದಂಗೆ ಕೇಳ್ಕೊಂಡಿದ್ದೀನಿ ಅಂತೆಲ್ಲ ಮಾತಾಡ್ತಿದ್ದಲ್ಲ. ಏನಕ್ಕೆ ಈ ರೀತಿ ಮಾತಾಡ್ತಾ ಇದ್ದೆ? ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ಬಲು ಬೇಜಾರಾಯಿತು. ಏನಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ ಸಂತು? ಏನಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಏನು ಸುಳ್ಳು ಹೇಳ್ತಾ ಇದೆಯಾ? ಏನು ವಿಷಯ ನನ್ನ ಹತ್ರ ಮುಚ್ಚಿಟ್ಟಿದೆಯಾ? ಅದನ್ನ ಹೇಳು. ಏನು ಸತ್ಯ ಅಂತ ಹೇಳು ಸಂತು. ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಜೀವಿತ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಂತೀಯ? ನಮ್ಮ ಅಣ್ಣ ಅಂತಂದರೆ ನಮ್ಮ ದೊಡ್ಡಪ್ಪನ ಮಗ. ಅವರು ಎಲ್ಲರಿಗಿನ್ನ ದೊಡ್ಡವರು. ಅವರು ತುಂಬ ಶ್ರೀಮಂತರು. ನನಗಿನ್ನ ಒಂದಿಷ್ಟು ಮುಂದೆನೇ ಇದ್ದಾರೆ. ದೊಡ್ಡ ಶ್ರೀಮಂತರು ಅವರೆಲ್ಲ ಫಾರಿನ್ ಆಗಿದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ. ಅದಕ್ಕೇ ಅವ್ರನ್ನ ನಾನು ಒಂದು ಸತಿ ಎಲ್ಲ ಕೇಳಿ ತಿಳ್ಕೊಂತೀನಿ. ಅವ್ರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ಗೊತ್ತು. ನಮ್ಮ ಅಣ್ಣ ನನಗೆ ಬೆಳೆಯೋದಕ್ಕೆ ಕಾರಣನೇ ನಮ್ಮ ಅಣ್ಣ. ಅದಕ್ಕೆ ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ಅಷ್ಟೇ. ನಮ್ಮ ಅಣ್ಣನ ಇಲ್ಲಿಗೆ ಬಾರೋಣ, ಏನು ಎತ್ತ, ನೀನು ಹೇಳ್ದಂಗೆ ಕೇಳ್ಕೊಂಡು ಬಲಾದಿಂದ ನೀನು ಹೇಳ್ದಂಗೆ ಕೇಳ್ಕೊಂಡೆ ಇದ್ದೀನಿ ಕಣ್ಣಣ್ಣ. ಅವ್ರ ಮನೇಲೆಲ್ಲ ನಾನು ಮುಂಚೆ ಅವ್ರ ಮನೇಲೇ ಇದ್ನಲ್ಲ, ಅದಕ್ಕೆ ಆ ಥರ ಮಾತಾಡಿದೆ ಅಷ್ಟೇ. ನಮ್ಮ ಅಣ್ಣ ಅಂತಂದರೆ ನಮ್ಮ ದೊಡ್ಡಪ್ಪನ ಮಗ. ಮತ್ತೆ ಏನೇನೋ ಮಾತಾಡ್ತಾ ಇದ್ದೆ. ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡು ತುಂಬ ದಿನದಿಂದ ಇದ್ದೀನಿ, ಹಂಗೆ ಹಿಂಗೆ ಮಾಡಿಸ್ತೀನಿ ಅಂತೇಳಿ ಎಲ್ಲ ಹೇಳ್ತಾ ಇದ್ದೆ. ನಮ್ಮ ದೊಡ್ಡಪ್ಪನ ಮಗ ಅಲ್ವಾ, ಅದಕ್ಕೆ ಅಣ್ಣ ಅಂತ ಮಾತಾಡ್ತೀನಿ. ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಅವ್ರು ತುಂಬ ಶ್ರೀಮಂತರು. ನನಗಿನ್ನ ಒಂದಿಷ್ಟು ಮುಂದೆನೇ. ನನಗೆ ಯಾವುದು ದುಡ್ಡಿನ ಕಾಸಿನ ಬೇಕಾದರೂ ಸ್ವಲ್ಪ ಸಮಸ್ಯೆ ಆದ್ರೂ ನನಗೆ ಅವ್ರು ಹೆಲ್ಪ್ ಮಾಡ್ತಾರೆ. ಅದು ಸುಮ್ಮನೆ ಏನೇನೋ ನೀನು ತಿಳ್ಕೊಬೇಡ ಜೀವಿತ. ಅವ್ರು ಇಲ್ಲಿಗೆ ಬಂದಾಗ ನಾನು ನಿನಗೆಲ್ಲ ಪರಿಚಯ ಮಾಡಿಸ್ತೀನಿ, ಎಲ್ಲ ವಿಷಯ ಹೇಳ್ತೀನಿ, ಯಾರು ಏನು ಎತ್ತ ಅಂತ ತೋರಿಸ್ತೀನಿ. ಅವ್ರಿವಾಗ ಬೇರೆ ಕಡೆ ಹೋಗಿದ್ದಾರೆ, ಬರ್ತಾರೆ. ನಾನು ಏನೇ ನಾನು ಹೊಲ್ದ ಹತ್ರ ಕೆಲಸ ಮಾಡಲಿ, ನನ್ನ ಮನೆ ಹತ್ರ ಏನೇ ಕೆಲಸ ಮಾಡಲಿ ಎಲ್ಲ ಹೇಳ್ತಾ ಇರ್ತೀನಿ, ಎಲ್ಲ ಹೇಳ್ತಿರ್ತೀನಿ. ಎಲ್ಲ ಹೇಳಿ ಅವ್ರಿಗೆ ಎಲ್ಲ ಹಿಂಗೈತೆ ಅಣ್ಣ, ಎಲ್ಲ ಕೆಲಸ ಮಾಡಿಸ್ತೀನಿ, ಹೊಲ್ದ ಹತ್ರ ಎಲ್ಲ ನಾನು ಹಿಂಗೆ ಮಾಡಿಸ್ತಾ ಇದ್ದೀನಿ. ಏನೇ ಒಂದು ಪಿನ್ ಪಾಯಿಂಟ್ ನಾನು ಕೆಲಸ ಮಾಡಿದ್ರು ಎಲ್ಲ ನಮ್ಮ ಅಣ್ಣನ ಹತ್ರ ಶೇರ್ ಮಾಡ್ಕೊತೀನಿ ನಾನು. ಹಂಗೆ ಮೊದಲಿಂದಲೂ ಅವರು ನನಗೆ, ಈಗ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ನಾನು ಹೇಳಲಿಲ್ಲ ಅಂದ್ರೂ ನಮ್ಮ ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ನಮ್ಮ ಅಣ್ಣನ ಹತ್ರ ಹೇಳ್ತೀನಿ ಅಷ್ಟೇ. ನೀನು ಬೇರೆ ಏನೇನೋ ತಿಳ್ಕೊಬಿಡು ಜೀವಿತ. ಅಯ್ಯೋ, ನಾನು ಏನೋ ಅಂತ ಅನ್ಕೊಂಡಿದ್ದೆ ಹೋಗತ್ಲಾಗೆ. ನನಗೆ ಒಂಥರ ಭಯ ಆದಂಗೆ ಆಗ್ಬಿಟ್ಟಿದ್ದು. ಮತ್ತು ಮನೆ ಕೆಲಸದವಳ ಇದ್ದಾಳೆ, ಅಡುಗೆ ಮಾಡಿಕ್ತಾಳೆ, ಮನೆ ಕೆಲಸದವಳು ಅಂತ ನನ್ನ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ. ನನ್ನ ಮನೆ ಕೆಲಸದವಳು ಅಂತ ಹೇಳ್ತೀಯ ಅವ್ರ ಹತ್ರ? ಅಣ್ಣ, ನನಗೆ ಹಿಂಗೆ ಹುಡುಗಿ ಸಿಕ್ಕಿದಾಳೆ ಕಣೋ ಅಣ್ಣ, ಕರ್ಕೊಂಬಂದಿದ್ದೀನಿ ಅಂತ ಹೇಳ್ಬೇಕು ತಾನೆ. ನೀನು ಹೇಳೋದು ನೋಡಿ ನನಗೆ ಭಾಳ ಬೇಜಾರಾಗ್ಬಿಡ್ತು. ಮನೆ ಕೆಲಸದವಳು ಇದ್ದಾಳೆ ಅಂತ ಹೇಳ್ಬಿಟ್ಟಲ್ಲ. ನಾನು ಇನ್ನು ಮನೆ ಕೆಲಸದವಳು ಅಂತ ತಿಳ್ಕೊಂಡಿದ್ಯಾ ಸಂತು ನೀನು? ನಾನು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ, ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಸಂತು ಅಂದರೆ ನನಗೆ ತುಂಬ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಅಂಥದ್ರಾಗೂ ನೀನು ಇನ್ನೂ ಅವ್ರ ಹತ್ರ ಮನೆ ಕೆಲಸದವಳು ಅಂತ ಹೇಳ್ತೀಯಲ್ಲ, ನನ್ನ ಬಗ್ಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ, ಇಂಥವ್ರು ಇದ್ದಾರಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ. ನಿಜವಾಗ್ಲೂ ಅಷ್ಟು ಚೀಪ್ ಅನ್ನಿಸ್ಬಿಡ್ತು. ಏನಪ್ಪ, ನಾನು ಇಷ್ಟೊಂದು ಹಿಂಗಿದ್ರು ಇವ್ರು ನನ್ನ ಮನೆ ಕೆಲಸದವ್ರು ಅಂತ ಹೇಳ್ಬಿಟ್ರಲ್ಲ ಅವ್ರ ಅಣ್ಣನ ಹತ್ರ ಅನ್ನಿಸ್ಬಿಡ್ತೈತೆ ನನಗೆ. ಮನೆ ಕೆಲಸದವ್ರು ಅಂತ ಯಾಕೆ ಹೇಳ್ದೆ ಅಂದರೆ, ಬೇರೆಯವ್ರು ಅಂತ ಹೇಳ್ದೆ. ನಾನು ನಿನ್ಗೆ ಹೇಳ್ದ? ಸುಮ್ಮನೆ ಯಾರೋ ಬೇರೆಯವ್ರು ಬಂದವ್ರೆ ಅಂತ ಹೇಳಿದೆ. ನಾನು ಜೀವಿತ ಅಂತ ಹೇಳ್ದ? ಜೀವಿತ ಅಂತ ನಾನು ಹೇಳಿಲ್ಲ ತಾನೆ. ಬೇರೆ ಇನ್ನು ನೀನು ಆರಾಮಾಗಿರುವಂತೆ ಬೇರೆ ಮನೆ ಕೆಲಸದವ್ರನ್ನ ಕರ್ಕೊಂಬರ್ತೀನಿ, ನೀನು ಆರಾಮಾಗಿರುವಂತೆ, ಯಾವ ಕೆಲಸನೂ ಮಾಡೋದು ಬೇಡ ಅಂಥದ್ದೆಲ್ಲ ಏನಿಲ್ಲ. ಸುಮ್ಮನೆ ಯಾಕೆ ಈ ರೀತಿ? ಈಗ ನಾನು ಹಂಗೆಲ್ಲ ಏನು, ನಮ್ಮ ಅಣ್ಣ ಸ್ವಲ್ಪ ಅವರು ಶ್ರೀಮಂತರಲ್ಲ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ನಾನು ಮೊದಲಿಂದಲೂ ಅಷ್ಟೇ. ಅದಕ್ಕೆ ನಾನು ಇವತ್ತು ಮುಂದೆ ಬಂದಿದ್ದೀನಿ ಅಂತ ಅವ್ರನ್ನ ಮರಿಬಾರ್ದು. ಇವತ್ತು ನಾನು ಇಂಥ ಸ್ಥಾನಕ್ಕೆ ಬರೋದಕ್ಕೆ ಕಾರಣನೇ ಅವರು. ಇವಾಗ ಏನು ನನಗೆ ಸಮಸ್ಯೆ ಆದ್ರೂ ಬರ್ತಾರೆ, ನಾನು ಸಪೋರ್ಟಿವಾಗಿ ನಿಂತ್ಕೊಂತಾರೆ. ಅದಕ್ಕೆ ನಮ್ಮ ಅಣ್ಣ ನಾನು ಒಟ್ಟಿನಲ್ಲಿ ಇವತ್ತು ಕೆಲಸದಾಳು ಇದ್ದಂಗೆನೇ, ಇವತ್ತು ಕೆಲಸದ ಆಳು ಅನ್ನೋ ಥರನೇ ನಾನು ಮಾಡ್ತಾ ಇರೋದೆಲ್ಲ ನಮ್ಮ ಅಣ್ಣನ ಕೇಳ್ಕೊಂಡೆ ನಾನು ಮಾಡೋದು ಆ ಥರ. ಅದಕ್ಕಾಗಿನ ಇವಾಗಿನ ಕಾಲದಾಗ ಯಾರು ಕೇಳ್ತಾರಪ್ಪ? ಎಲ್ಲ ಯಾರು ಏನೂ ಕೇಳಲ್ಲ, ಸುಮ್ಮನಾಗ್ಬಿಡ್ತಾರೆ. ಬಿಡು, ಏನು ನಾವು ಬುದ್ಧಿವಂತರೇನೆ, ನಾವು ಎಲ್ಲ ತಿಳ್ಕೊಂತೀವಿ, ಏನು ಯಾರನ್ನೂ ಕೇಳಿ ಏನಾಗೋದು ಏನೈತಿ ಅಂತಾರೆ ಇವತ್ತಿನ ಕಾಲದಾಗೆ. ಯಾರು ಏನು ಅಷ್ಟೊಂದು ತಲೆ ಕೆಡಿಸ್ಕೊಂಬಲ್ಲಪ್ಪ. ನೀನು ಏನೆಲ್ಲ ಇವಾಗಿನ ಕಾಲದಾಗ ಒಬ್ರಿಗಿನ ಒಬ್ರು ಬುದ್ಧಿವಂತರು, ಮರಕ್ಕಿನ ಮರ ದೊಡ್ಡವು ಅಂತಾರಲ್ಲ, ಹಂಗೆ ಒಬ್ರಿಗಿನ ಒಬ್ರು ಬುದ್ಧಿವಂತರೇ ಇರ್ತಾರೆ. ಏನು ಅವರು ಇವ್ರನ್ನೂ ಕೇಳೇ ಮಾಡಬೇಕು ಅನ್ನೋದು ಏನಿಲ್ಲ. ನೀನು ಏನಪ್ಪ ನೀನು ಅವ್ರನ್ನೂ ಕೇಳ್ಕೊಂಡು ಇವ್ರನ್ನೂ ಕೇಳ್ಕೊಂಡು ಇಷ್ಟೊಂದು ದುಡ್ಡು ಕಾಸು ಇಷ್ಟೊಂದೆಲ್ಲ ನೀನು ಮುಂದೆ ಹೋಗಿದ್ರು ಅವ್ರನ್ನೆಲ್ಲ ಏನು ಕೇಳ್ತೀಯಾ? ಇಲ್ಲ ಜೀವಿತ, ಕೇಳಲೇಬೇಕಾಗುತ್ತೆ. ಯಾಕೆ ಗೊತ್ತಾ, ಇವತ್ತು ನಾನು ಈ ಥರ ಮುಂದೆ ಬಂದಿದ್ದೀನಿ ಅಂತಂದರೆ ಇದಕ್ಕೆ ಕಾರಣನೇ ಅವರು. ಅದಕ್ಕೇ ಕೇಳಿ ಹೇಳಿನೇ ಮಾಡಬೇಕಾಗುತ್ತೆ. ಕೇಳಿಬಿಟ್ಟು ಮಾಡಬೇಕು ಏನೇ ಆಗಲಿ. ಇವತ್ತು ಮರಿಬಾರ್ದು. ಅವ್ರನ್ನ ಮರೆತರೆ ನನಗೆ ಇವತ್ತು ಒಳ್ಳೇದಾಗಲ್ಲ. ನನಗಾಗಲೇ ತುಂಬ ಸಲ ಬಿಡು ಅವ್ರು ಹೇಳ್ದಂಗೆ ಹೆಂಗೆ ಕೇಳೋದು ಅಂತ ಮಾಡಿಬಿಟ್ಟಿದ್ದೀನಿ, ಎಲ್ಲ ಲಾಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಅಣ್ಣ ಹೇಳ್ದಂಗೆ ಕೇಳೋದು. ಏನು
ನೀನೇನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ, ಸಿಟ್ಟು ಮಾಡ್ಕೊಬೇಡಮ್ಮ, ಸಿಟ್ಟು ಕಡಿಮೆ ಮಾಡ್ಕೊ. ನೀನು ಭಯ ಆದಂಗೆ ಆಗ್ಬಿಡ್ತು. ನೀನು ಈ ರೀತಿ ಸುಮ್ಮನೆ ಗೊತ್ತಿಲ್ದಲೇ ಬೇಜಾರು ಮಾಡ್ಕೋಬಾರ್ದು ಜೀವಿತ. ಸರಿ ಸರಿ, ಹಂಗಾದ್ರೆ ಯಪ್ಪ ನನಗಂತೂ ಭಯನೇ ಆಗೋಗ್ಬಿಟ್ಟಿತ್ತು, ಭಾಳ ಸಿಟ್ಟು ಬಂದ್ಬಿಡ್ತು. ಇದೇನಿದು ಸಂತು ನನ್ನ ಹತ್ರ ಏನು ಸುಳ್ಳೇಳವ್ರ? ಏನು ನಿಮ್ಮ ಮನೆ ಕೆಲಸದವನು ಅನ್ನೋ ಥರ ಮಾತಾಡ್ತಾ ಇದ್ದಾರಲ್ಲ ಇವರು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಪ್ಪ ನನಗೆ ಬೋಲ್ ಬೇಜಾರಾದಂಗೆ ಆಗ್ಬಿಡ್ತು. ಇದೇನಪ್ಪ ಇದು ಹಿಂಗಾಗ್ಬಿಡ್ತು ಸಡನ್ನಾಗಿ ಅಂತ ಅನ್ನಿಸ್ಬಿಡ್ತು ನನಗೆ. ಯಪ್ಪ ಹೆಂಗಾಗ್ಬಿಡ್ತು ಅಂದರೆ, ಮೊದಲೇ ನಾನು ಊರಿನ ಜನರ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ, ಏನಾದರೂ ಇವಾಗ ನಾನು ಮರ್ಯಾದೆ ಹೋದಂಗೆ ಆಗ್ಬಿಡುತ್ತಲ್ಲಪ್ಪ, ನಾನಂತೂ ಮರ್ಯಾದೆ ಹೋಗ್ಬಿಟ್ರೆ ಇರಲ್ಲ, ಹಿಂಗೆ ಆಗ್ಬಿಟ್ರೆ ಅಂತ ಅನ್ನಿಸ್ಬಿಡ್ತು ನನಗೆ. ಅಪ್ಪ ಅಷ್ಟು ಭಯ ಆದಂಗೆ ಆಗ್ಬಿಡ್ತು. ನೀವು ಅಂದರೆ ತಿಳ್ಕೊಂಡಲ್ಲೇ ಯಾರು ಹಂಗೆ ಮಾತಾಡಬಾರ್ದು, ಯಾರಿಗೂ ಡಿಸೈಡ್ ಮಾಡಬಾರ್ದು ಅನ್ನೋದು ಗೊತ್ತಾಗ್ಬಿಡ್ತು. ನಾನೇನು ತಿಳ್ಕೊಂಡಲ್ಲೇ ಹೆಂಗೆ ಮಾತಾಡ್ಬಿಟ್ಟೆ ಅಲ್ಲ. ಅಯ್ಯೋ ನನಗೆ ಬೇಜಾರಾಗ್ತೈತೆ ನೆನೆಸ್ಕೊಂಡ್ರೆ. ಯಾವುದೇ ಆಗಲಿ ಜೀವಿತ ತಿಳ್ಕೊಂಡು ಮಾತಾಡ್ಬೇಕು. ತಿಳ್ಕೊಂಡು ಮಾತಾಡ್ದಲೇ ಸುಮ್ಮನೆ ಇದು ಮಾಡೋದು ಒಳ್ಳೇದಲ್ಲ. ಯಾವುದೇ ಆಗಲಿ ತಿಳ್ಕೊಂಡು ಮಾತಾಡಬೇಕು. ತಿಳ್ಕೊಂಡು ಮಾತಾಡಿದ್ರೆ ನಮಗೆ ಒಳ್ಳೇದು. ಯಾವುದೊಂದು ವಿಚಾರನೇ ಆಗಲಿ ನಾವು ಫಸ್ಟ್ ತಿಳ್ಕೊಬೇಕು, ಏನು ಎತ್ತ ಏನು ವಿಷಯ ಅಂತ ತಿಳ್ಕೊಬೇಕು ನಾವು. ಯಪ್ಪ ನನಗಂತೂ ಹೆಂಗಾಗ್ಬಿಟ್ಟಿತ್ತು ಅಂದರೆ ಸಂತು, ಹಂಗಾಗ್ಬಿಟ್ಟಿತ್ತು. ಅಪ್ಪ ಇವಾಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಯ್ತಪ್ಪ. ಅಯ್ಯೋ ಈ ಟೆನ್ಷನ್ ಅಂದರೆ ಟೆನ್ಷನ್ ಶುರುವಾಗ್ಬಿಟ್ಟಿತ್ತು. ಇದೇನಪ್ಪ ಇದು ಹಿಂಗಾಗ್ಬಿಡ್ತು ಸಡನ್ನಾಗೆ ಅಂತ ನಾನೊಂಥರ ಏನೇನೋ ಯೋಚನೆ ಮಾಡ್ಕೊಂಡು ಏನೇನೋ ಕಲ್ಪನೆ ಮಾಡ್ಕೊಂಡು ಯಪ್ಪ ಹೆಂಗಾಗ್ಬಿಟ್ಟಿತ್ತು ಅಂದರೆ ನನ್ನ ಮನಸ್ಸು ಹಂಗಾಗ್ಬಿಟ್ಟಿತ್ತು. ಹೆಂಗೋ ಸದ್ಯ. ಅಯ್ಯೋ ಅದಕ್ಕೆ ಮತ್ತೆ ಏನು ತಿಳ್ಕೊಂಡಲೇನೆ ಸುಮ್ಮನೆ ನಾವೇನೇನೋ ತಿಳ್ಕೊಬಾರ್ದು ಅಂತ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ನೋಡು. ನಿಧಾನವಾಗಿ ಯೋಚನೆ ಮಾಡಿ ನಾವು ನಿಜ ಏನಂತ ತಿಳ್ಕೊಬೇಕು. ನೋಡಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದಲ್ವಾ? ಎಲ್ಲ ನಿಧಾನವಾಗಿ ಯೋಚನೆ ಮಾಡಿ ನಾವು ಒಂದು ನಿರ್ಧಾರನ ತಗೋಬೇಕಾಗುತ್ತೆ. ಅಯ್ಯೋ ನಾನಂತೂ ಅಯ್ಯೋ ನೆನೆಸ್ಕೊಬಿಟ್ರೆ ಇದೇನಪ್ಪ ಇದನ್ನ ಸಡನ್ನಾಗಿ ಇಂಥ ನಿರ್ಧಾರ ತಗೋಬಿಟ್ಟೆ, ತುಂಬ ಮೋಸ ಮಾಡ್ಬಿಟ್ಟ ಸೋಂತು. ನನಗೇನು ಮೋಸ ಮಾಡ್ತಾ ಇದ್ದಾನೆ ಮನೆ ಕೆಲಸದವ್ರು ಅಂತ ಏನು ಹಿಂಗೆ? ಅಯ್ಯೋ ಅವಳು ಮಾಡು ಅನ್ನೋಳು, ಅವಳು ಹೇಳ್ತಾ ಇದ್ಲು ಮನೆ ಕೆಲಸ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ಲು. ಅಯ್ಯೋ ಬಿಡು, ಜನ ಏನು ಬೇಕಾದ್ರೂ ಮಾತಾಡ್ತಾರೆ. ಅಯ್ಯೋ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂತ ಹೋದ್ರೆ ಭಾಳ ತಲೆ ಕೆಡುತ್ತೆ. ಜನಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಜೀವಿತ. ನಾವು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ಅಣ್ಣ ಓ ಗುಂಡಣ್ಣ ಬನ್ನಿ, ಕಾಫಿ ಟೀ ಕುಡೀರಂತೆ. ಕಣಮ್ಮ ಕಾಫಿ ಟೀ ಅಣ್ಣ, ಸೊಸಿಗಳನ್ನೆಲ್ಲ ಈ ಕಡೆ ಇಡ್ಸಿದ್ದೀನಿ. ಎಲ್ಲ ಎಣ್ಕೆ ಮಾಡಿದ್ದು ಆಗೈತೆ, ನಿಮಗೆ ಬೇಕಾದಾಗ ತಗೊಬನ್ನಿ. ಏನು ಇವಾಗಲೇ ತೊಗೊಂಬತ್ತೀರಾ, ಇನ್ನು ಯಾವಾಗ ತೊಗೊಂಬತ್ತೀರಾ? ಈ ಕಡೆ ಎಲ್ಲ ಇಡ್ಸಿದ್ದೀನಿ ನಾನೆಲ್ಲ. ಅವರು ನಮ್ಮ ಮನೆ ಹತ್ರ ಕೆಲಸ ಮಾಡೋರು ಬಂದಿದ್ರು, ಎಲ್ಲ ಇಡ್ಸಿದ್ದೀನಿ ಈ ಕಡೆ ಎಲ್ಲನ. ಒಂದು 2,000 ಇದಾವಣ್ಣ. ಸರಿ ಆಯ್ತು. ಈ ಕಡೆ ಇನ್ನೂ ಇದ್ವಲ್ಲ, ಅವನು ಎಣ್ಕೆ ಮಾಡ್ಬಿಡಿ. ಇನ್ನೂ ಇನ್ನೂ ಒಂದು 500 ಗಿಡ ಆಗ್ತವೆ. ಈ 2,000 ಈ ಕಡೆ ಇಡ್ಸಿದ್ದೀನಿ, ಇನ್ನೂ ಒಂದು 500 ಈ ಕಡೆಗೆ ಇದ್ದಾವೆ. ಈ ಕಡೆ ಇಲ್ಲಿ ಮೇಲ್ಗಡೆ ಗದ್ದೆ ಇತ್ತಲ್ಲ ಅಲ್ಲಿ ಇದ್ದಾವೆ, ಅಲ್ಲೊಂದು 500 ಇಡಿಸ್ತೀನಿ. 2,500 ಆಗ್ತವೆ ಸೋಸಿ. ತೊಗೊಂಬಂದ್ಬಿಡಿ, ನೀರು ಬಿಡ್ತಾ ಇರ್ತೀನಿ. ಇನ್ನು ಇವಾಗ ಸದ್ಯಕ್ಕೆ ತೊಗೊಂಬರಲ್ವೇನೋ ನೀವು? ಇನ್ನೂ ಇಲ್ಲಪ್ಪ, ಇನ್ನು ಮುಂದಿನ ತಿಂಗಳಿಂದ ನಾನು ಇವೆಲ್ಲ ಹೇಳ್ಬಿಟ್ಟಿದ್ದೀನಿ. ಗುಂಡಿ ತೆಗಿಯೋಕ್ಕೂ ಡ್ರಿಪ್ ಮಾಡೋಕ್ಕೆಲ್ಲ ಹೇಳ್ಬಿಟ್ಟಿದ್ದೀನಿ, ಬರ್ತಾರೆ. ಇನ್ನು ಅದೆಲ್ಲ ಆಗಲಿ ಕೆಲಸ ಅದೆಲ್ಲ ಆದಮೇಲೆ ನನಗೆ ಬೇಕಂದ್ರೆ ತಗೊಬತ್ತೀನಿ. ಅಲ್ಲಿವರೆಗೂ ನೀರು ಬಿಡ್ತಾ ಇರಿ ನೀವು. ಇವಾಗಲೇ ತೊಗೊಂಬಂದು ಸುಮ್ಮನೆ ಎಲ್ಲೆಲ್ಲಿ ಇಡಬೇಕಾದ್ರೆ ತೊಗೊಂಬಂದ್ರೆ ಚೆನ್ನಾಗೆ, ಅದಕ್ಕೆ ಇಡಬೇಕಾದ್ರೆ ತೊಗೊಂಬಂದ್ಬಿಡ್ತೀನಿ. ಸರಿ ಆಯ್ತಣ್ಣ, ಹಂಗೆ ಮಾಡು. ಇವರೆಲ್ಲ ಏನು ಎಲ್ಲ ನಿಮ್ಮ ಹತ್ರ ಹಣ ಅಂದ್ಕೊಂಡು ಬರ್ತಿರ್ತಾರಲ್ವ? ಇವಾಗೆಲ್ಲ ನಮ್ಮನೆ ಬಾಗಿಲಿಗೆ ಬರಂಗಾಯ್ತು ಇವರೆಲ್ಲನ. ಏನಿಲ್ಲ, ಅವ್ರಿಗೂ ಸಸಿಗಳೆಲ್ಲ ಸೇಲ್ ಆಗಬೇಕಾಗಿತ್ತು. ಸಸಿಗಳು ಸಿಗಲ್ಲ ಜೀವಿತ, ಎಲ್ಲಿ ಹುಡುಕಿದ್ರು ಸಸಿಗಳು ಸಿಗಲ್ಲ. ಇವಾಗ ನಮ್ಗೆ ಅರ್ಜೆಂಟಾಗಿ ಬೇಕಾಗಿತ್ತು. ಅವರೇ ನಮಗೆ, ನಾವು ಇನ್ನು ಅವ್ರ ಮನೆ ಬಾಗಿಲಿಗೆ ನಾನು ಎಷ್ಟೊಂದು ಸತಿ ದಿನ ಹೋಗಿ ಕೇಳಿ ಇವಾಗ ಕೊಡ್ತಾ ಇರೋದು. ಅವರು ಕೊಡಲ್ಲ ಅಂತ ಹೇಳಿದರು, ಮತ್ತೆ ಇನ್ನೇನು ಬಿಡು ಅಂತ ಕೊಡ್ತಾ ಇದ್ದಾರೆ. ಸಸಿಗಳು ಸಿಗ್ತಾ ಇಲ್ಲ. ಸಸಿಗಳು ಬೇಕಲ್ಲ ನಮಗೆ ಅರ್ಜೆಂಟು. ಇವಾಗ ನಾವು ಬೆಳೆಸ್ತೀವಿ ಅಂದರೆ ಇನ್ನೂ 1 ವರ್ಷ ಆಗುತ್ತೆ. ಸಸಿ ಬೆಳೆಸ್ ನಾವು ಅಡಿಕೆ ಗಿಡ ಇಡ್ತೀವಿ ಅಂತಂದರೆ ಇನ್ನೂ 1 ವರ್ಷ ಆಗುತ್ತೆ. ಅದಕ್ಕೇ ನಾನು ಸ್ವಲ್ಪ ಇದು ಮಾಡ್ಕೊಂಡು ಕೇಳ್ತಿದ್ದೆ ಅಷ್ಟೇ. ನಾನು ಸುಮ್ಮನೆ ತಪ್ಪಾಗಿ ತಿಳ್ಕೊಬಿಟ್ಟೆ. ಇವಾಗ ಹೆಂಗೋ ಸತ್ಯ ಏನು ಅಂತ ಗೊತ್ತಾಗ್ಬಿಡ್ತು ಹೋಗತ್ಲಾಗೆ. ನಾನು ಇದಕ್ಕಿದ್ದಂಗೆ ರೊಚ್ಚಿಗೆದ್ದುಬಿಟ್ಟೆ ಸಂತು ಮೇಲೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.